146 ವರ್ಷಗಳ ಇತಿಹಾಸದಲ್ಲೇ ಬರಗಾಲದ ಮುನ್ಸೂಚನೆ ಇದುವರೆಗೂ ಕೂಡ ನೋಡಿದ್ದಿಲ್ಲ. ಆದರೆ ಮುಂಗಾರು ಕರಗ್ತಾ ಇದೆ. ಕಾದಿದೆಯ ಬರಗಾಲದ ಗಂಡಾಂತರ ಅನ್ನುವಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ರಾಜ್ಯದ ಅನ್ನದಾತನ ಹೊಟ್ಟೆಗೆ ಇನ್ಮುಂದೆ ತಣ್ಣೀರಿನ ಬಟ್ಟೆನೇ ಗತಿನ. ಈ ಬಾರಿ ಶೇಕಡ 34ರಷ್ಟು ಮಳೆಯ ಕೊರತೆ ಎದುರಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇತ್ತು. ಆದರೆ ಶೇಕಡವಾರು ಇನ್ನೂ ಹೆಚ್ಚಾಗಬಹುದು ಮಳೆಯ ಕೊರತೆ. ರಾಜ್ಯದ ಬಹುತೇಕ ಡ್ಯಾಂಗಳು ಸಂಪೂರ್ಣವಾಗಿ ನೀರಿಲ್ಲದೆ ಒಣಗಿ ಹೋಗಿರುವಂಥದ್ದು. ಮತ್ತೊಂದು ಕಡೆ ರಾಜ್ಯದ ಬಹುತೇಕ ಬೆಳೆಗಳು, ಡ್ಯಾಮ್ ನೀರನ್ನು ಆಶ್ರಯಿಸಿದ್ದಂತಹ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇವೆ. ಮಳೆ ಇಲ್ಲದೆ ತನ್ನ ಕೈಯಲ್ಲೇ ಬೆಳೆ ನಾಶಪಡಿಸುವಂಥ ಒಂದು ಪರಿಸ್ಥಿತಿ ರೈತನದ್ದಾಗಿದೆ. ಬರಗಾಲದ ಪರಿಸ್ಥಿತಿ ಹೇಗೆ ಎದುರಿಸುತ್ತೆ ರಾಜ್ಯ ಸರ್ಕಾರ? ಬರ ಎದುರಿಸೋದಕ್ಕೆ ಸಿದ್ಧವಾಗುತ್ತಾ ಸಂಕಷ್ಟ ಸೂತ್ರ? ಡಿ.ಕೆ. ಶಿವಕುಮಾರ್ ಮುಂದೆ ಇರುವಂತಹ ಆ ಸೂತ್ರಗಳು ಏನು? ಬರಗಾಲದ ಛಾಯೆ ಯಾವ ರೀತಿ ಆವರಿಸಿದೆ ಅಂತ ನಾವು ನೋಡ್ತಿದ್ವಿ. ಇವತ್ತು ಬಿತ್ತನೆ ಮಾಡಿದಂಥ ಪೈರನ್ನೇ ರೈತ ನಾಶ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಕಾರಣ ಮಳೆ ಕೈ ಕೊಟ್ಟಿರೋದ್ರಿಂದ ಬೆಳೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಬೆಳೆದಂಥ ಬೆಳೆ ಕೂಡ ಸರಿಯಾಗಿ ಬಂದಿಲ್ಲ. ಬಿತ್ತಿದ ಬಿತ್ತನೆ ಬೀಜ, ರಸಗೊಬ್ಬರ ಇವೆಲ್ಲವನ್ನು ಕೂಡ ರೈತ ಸಾಲ ಸೋಲ ಮಾಡಿ ಬೆಳೆದಿರ್ತಾನೆ. ಭೂಮಿ ಹದ ಮಾಡಿ ನಂತರದಲ್ಲಿ ಬೆಳೆದಿರ್ತಾನೆ. ಅದು ಕೂಡ ಸರಿಯಾಗಿ ಮೊಳಕೆ ಬಂದಿರೋದಿಲ್ಲ. ಮಳೆ ಬಂದಿದ್ದು ಮತ್ತೆ ಕೈ ಕೊಟ್ಟಿದೆ. ಹಾಗಾಗಿ ಬೆಳೆ ಹಸನಾಗಿ ಬೆಳೆಯೋದಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆ. ಕಾವೇರಿ ಕೊಳ್ಳದ ರೈತರಾದ ನಂಜುಂಡೇಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಬಹುಶಃ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಮಳೆಯ ಪ್ರಮಾಣ ತೀವ್ರ ಕಮ್ಮಿ ಅನ್ನುವಂಥದ್ದು ಈಗ ಸದ್ಯಕ್ಕೆ ನೋಡ್ತಾ ಇರುವಂಥ ಒಂದು ವಿಚಾರ. ಇದರ ನಡುವೆ ಈ ಡ್ಯಾಮ್ಗಳಲ್ಲೂ ಕೂಡ ನೀರು ಎಷ್ಟು ತಳ ಕಂಡಿದೆ ಸರ್? ಯಾವ ರೀತಿ ಬರಿದಾಗಿದೆ ಅಂತ ಈಗ ಮುಂದಿನ ಸ್ಥಿತಿಗತಿ ಏನು ರೈತರದ್ದು ಅಂತ? ಸರ್, ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರ ಏನಿದೆ, ಕಳೆದ ವರ್ಷ ಇದೇ ತಿಂಗಳಲ್ಲಿ ಅಣೆಕಟ್ಟೆ ತುಂಬಿ 124 ಅಡಿ ನೀರು ತುಂಬಿ ನೀರ್ನ ಹೊರಗಡೆ ಬಿಟ್ಟು ಬಾಗಿನ ಅರ್ಪಿಸಿದ್ರು ಸರ್. ಈಗ 500 ಕ್ಯೂಸೆಸ್ ನೀರು ಬರ್ತಾ ಇದೆ. ಅದು ಲೆಕ್ಕನೇ ಇಲ್ಲ ಸರ್, 500 ಕ್ಯೂಸೆಸ್. ಮತ್ತೆ ಏನ್ ನಮ್ ಕ್ಯಾಚ್ಮೆಂಟ್ ಏರಿಯಾ ಇದೆ ಕೊಡಗಿನಲ್ಲಿ ಭತ್ತದ ನಾಟಿ ಆಗಿಲ್ಲ ಸರ್. ಬಹುಶಃ ಬರ ಎಂತ ಗಂಭೀರವಾದಂತ ಪರಿಸ್ಥಿತಿಯಿಂದ ತಂದೊಡ್ಡಿದೆ ಅಂದ್ರೆ ಹೇಳಕ್ಕಾಗಲ್ಲ. ಜೊತೆಗೆ ನೀವು ಕಾವೇರಿ ಕೊಳ್ಳದ ರೈತರಾಗಿದ್ರಿ, ಡ್ಯಾಮ್ ನ ಸ್ಥಿತಿಗತಿ ಹೇಗಿದೆ ಅಂತ? ಸಂಪೂರ್ಣ ಬರದಾಗಿದೆ. 80 ಅಡಿ ನೀರಿದೆ. ಕಳೆದ ವರ್ಷ 80 ಅಡಿ ಇದ್ದಾಗ್ಲೂ ಕನ್ನಂಬಾಡಿ ಅಚ್ಚುಕಟ್ಟಿನಲ್ಲಿ ಕನಿಷ್ಠ 3 ರಿಂದ 4 ಲಕ್ಷ ಎಕರೆ ಕಬ್ಬು ಬೆಳೆದಿದ್ದಾರೆ ಸರ್. 10 ತಿಂಗಳು 11 ತಿಂಗಳು ಕಬ್ಬಿದೆ. ಈಗ ಕಡಿಯುವಂತ ಕಬ್ಬಿದೆ. ಕನಿಷ್ಠ ಸಾವಿರಾರು ಕೋಟಿ ರೂಪಾಯಿ ಕಬ್ಬು ಸರ್. ಇಡೀ ಮಂಡ್ಯ ಜಿಲ್ಲೆ, ಮೈಸೂರು ಭಾಗನ ಸೇರುತ್ತೆ. ಇಲ್ಲಿಗೆ ಈ ಕಳೆದ ಹಲವಾರು ವರ್ಷ 80 ಅಡಿ ಇದ್ದಾಗ್ಲೂ ನೀರ್ ಕೊಡುವಂತ ಬೆಂಗಳೂರು ಮೈಸೂರಿಗೆ ಕುಡಿಯೋ ನೀರು ಏನ್ ಕೊಡ್ತಾರೆ, ಜೊತೆಗೆ ಕೃಷಿಗೂ ಈ ಲೆವೆಲ್ ಇದ್ದಾಗ ಈ ಕನಿಷ್ಠ ಮಟ್ಟ ಇದ್ದಾಗ್ಲೂ ನೀರ್ ಕೊಟ್ಟಿರುವಂತ ನಿದರ್ಶನ ಐತೆ. ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್. ಇವ್ರಿಗೆ ಕಾಳಜಿ ಇಲ್ಲದೆ ಇರೋದ್ರಿಂದ ಇವತ್ತು ಬೆಳೆ ನಿಂತಿರೋಂಥದ್ದು ಇದ್ರಲ್ಲಿ ನಮ್ಮ ಕೃಷಿ ಭೂಮಿಲಿ ಸುಮಾರು ಸಾವಿರಾರು ಕೋಟಿ ಇದೆ. ಅದು 10 ತಿಂಗಳು ನಾವು ಖರ್ಚು ಮಾಡಿರೋಂಥದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ವಿ. ಗೊಬ್ಬರ, ಎಲ್ಲಾ ರೀತಿ ಕೆಲಸ, ಕೃಷಿ ಚಟುವಟಿಕೆ ಎಲ್ಲ ಮಾಡಿರ್ತೀವಿ. ಈಗ ಏನಾದ್ರು ಒಂದ್ ಕಟ್ ನೀರಿಲ್ಲ ಅಂದ್ರೆ ಅಷ್ಟು 10 ತಿಂಗಳು ಶ್ರಮ ನೀರ್ಗೆ ಹಾಕ್ದಂಗ ಆಯ್ತದೆ. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಅಣೆಕಟ್ಟೆ ಮೈಸೂರು ಮಹಾರಾಜರು ಅಣೆಕಟ್ಟೆ ಕಟ್ಟಿದ್ದು ಬೆಂಗಳೂರು ಮೈಸೂರಿಗೆ ಕುಡಿಯೋ ನೀರಿಗೆ ಅಂತ ಅಲ್ಲ ಸರ್. ನಾನು ಮಾನವೀಯ ದೃಷ್ಟಿಯಿಂದ ಹೇಳ್ತೀನಿ. ನಾವು ಯಾವ್ದೋ ಮನೆ ಸರ್, ಒಬ್ಬ ರೈತನ ಮನೆಯೋ ಒಬ್ಬ ಸಾಮಾನ್ಯ ಮನೆಗೆ ಹೋಗ್ಬಿಟ್ಟು ಕುಡಿಯಕ್ ನೀರ್ ಕೊಡೋದು ಒಂದ್ ಚೆಂಬಲ್ಲೋ ಒಂದ್ ಚೌರಿಗೆಲ್ಲ ಕೊಡ್ಬೋದು ಸರ್. ನಾವು ದಬ್ಬಾಳಿಕೆ ಮಾಡಿರೋದ್ರಿಗೆ ಆ ಮನೆ ಒಳಗ್ ನುಗ್ಬಿಟ್ಟು ಅವ್ನ ಅಂಡೆನೇ ಎತ್ಕೊ ಬರುವಂತ ಕೃತ್ಯ. ಕನ್ನಂಬಾಡಿ ಕಟ್ಟೆ ಕಟ್ಟಿರುವಂತದ್ದು ಕೃಷಿಗೆ. ಇವತ್ತು ಬೆಂಗಳೂರು ಬೆಳೀತಾ ಇರ್ಬೇಕಾದ್ರೆ ನಾಗರಿಕ ಸಮಾಜ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಕುಡಿಯೋ ನೀರ್ನ ಏನೇನ್ ಸೋರ್ಸಸ್ ಮಾಡ್ಕೋಬೇಕು ಅಲ್ಲಿ ಮಾಡ್ಕೋಬೇಕು. ಎಲ್ಲ ಹೋಗಿ ಕನ್ನಂಬಾಡಿ ಕಟ್ಟೆ ಮೇಲೆ ಅವಲಂಬಿಸ್ಬಿಟ್ಟಾರೆ. ಕನ್ನಂಬಾಡಿ ಕಟ್ಟೆ ಮೇಲೆ ಅವಲಂಬಿಸಿ ಈಗಾಗ್ಲೇ 5 ಹಂತದಲ್ಲಿ ಕಾವೇರಿ ನೀರ್ನ ತಗೋಗ್ತಾ ಇದಾರೆ ನೋಡಿ. ಕರೆಕ್ಟ್ ನೀವು ಹೇಳೋದು. ಈಗ ಬೆಂಗಳೂರಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ಕೊಂಡ್ ಬರ್ತಾರೆ, ಆಯ್ತಾ? ಅವೆಲ್ಲ ಅಪಾರ್ಟ್ಮೆಂಟ್ ಗಳಾಗ್ತಿದಾವೆ. ಸೊ ಹೀಗಿರುವಾಗ ಕೆರೆ ಮುಚ್ಕೊಂಡು ನೆರೆಯ ಪಕ್ಕದ ಜಲಾಶಯಕ್ಕೆ ಕಣ್ಣು ಹಾಕುವಂಥದ್ದು, ಅಲ್ಲಿ ನೀರಿಗೋಸ್ಕರ ಪ್ರಯತ್ನ ಪಡುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಒಂದ್ ರೀತಿಯಲ್ಲಿ ನಮ್ಮ ಮೂರ್ಖತನ.
ಸರ್ ಮೂರ್ಖತನ. ಇದನ್ನ ಹೇಳಿದಾಗ ನಮ್ನ ಕೆಲವರು ಏನ್ ತಕ್ಷಣಕ್ಕೆ ಮೇಲ್ನೋಟಕ್ಕೆ ನೋವು ಗೊತ್ತಿಲ್ಲದಿರೋರು ಕುಡಿಯೋ ನೀರಿಗೂ ಹೇಳ್ತಾರೆ ಏನೋ ಭಾವನೆ ಬರ್ತದೆ ಸರ್. ಖಂಡಿತವಾಗಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅನ್ನೋದ್ರಲ್ಲಿ ರೈತ ಸಮುದಾಯ ಮೊದಲಿದೆ ಸರ್. ಆದ್ರೆ ಮನೆಗಳಿಗೆ ನುಗ್ಗಿ ಅಂಡಿ ಎತ್ಕೋಗಂತ ಸಂಸ್ಕೃತಿ ಇದೆಯಲ್ಲ ಸರ್, ನೀವು ಬೇರೆ ಸಮಸ್ಯೆಗಳು ಸೋರ್ಸಸ್ ನ ಹುಡುಕ್ತಂತೆ ಮೌನವಾಗವ್ರೆ ಅಂತ ಹೇಳಿ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡೋಂಥದ್ದು. ಇವತ್ತು ವರ್ಷದ ಕುಳು ಅವನಿಗೆ ಬೆಳ್ಕತಾ ಇರೋಂಥದ್ದು, ಅವ್ನ್ ಬದುಕೈತೆ, ಅವ್ನ ಮಕ್ಳು ಭವಿಷ್ಯ ಐತೆ, ಅದಕ್ಕೆಲ್ಲ ನೀರ್ ಕೊಡದಂತೆ ನಾನ್ ಮುಖ್ಯಮಂತ್ರಿ ಆದಂತ ಬಿಡೋದು ಇವೆಲ್ಲ ಮಾಡೋಂಥದ್ದು ಇದೆಯಲ್ಲ, ಬಹಳ ಕನಿಷ್ಠ ನಾಗರಿಕ ವ್ಯವಸ್ಥೆ ಒಳಗೆ ನಾಚಿಕೆ ಆಯ್ತದೆ ಈ ಸರ್ಕಾರಗಳ ಬಗ್ಗೆ ಸರ್. ಮತ್ತೆ ಆಯ್ತಾಯ್ತು ಸರ್, ಹೇಳಿ. ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಎಸ್, ಹವಾಮಾನ ತಜ್ಞರಾದ ಶ್ರೀನಿವಾಸ್ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ರೆಡ್ಡಿ ಅವರೇ ನಮಸ್ತೆ. ನಮಸ್ಕಾರ ಸರ್. ಈ ಬಾರಿ ಮಳೆಯ ಕೊರತೆ ಯಾವ ರೀತಿ ಕಾಡ್ತಾ ಇದೆ, ಎಷ್ಟು ಪ್ರಮಾಣದ ಮಳೆ ಆಗಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ತಾವು. ಈಗಾಗಲೇ ನಮ್ಗೆ ಏಪ್ರಿಲ್ 14ನೇ ತಾರೀಕು ಒಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು ಮುಂಗಾರು ಬಗ್ಗೆ. ಅದರಲ್ಲಿ ಸುಮಾರು 92% ಮಳೆ ಆಗ್ತದೆ, ಈ ವರ್ಷ ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿತ್ತು. ಅದೇ ರೀತಿ 1ನೇ ತಾರೀಕು ಜೂನ್ ಅಲ್ಲಿ ಸಹ ಇದನ್ನ ಮತ್ತೆ ಹೇಳಿ ಮತ್ತೆ ಇನ್ನೂ ಕಡಿಮೆ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಿತ್ತು. ನಮ್ಮ ರಾಜ್ಯಕ್ಕೆ ಬಂದ್ರೆ ಇಲ್ಲಿಯವರೆಗೂ ಮಳೆ ಆಗಿರೋದು ನಮ್ಗೆ 182 ಮಿಲಿಮೀಟರ್ ಮಳೆ ಆಗ್ಬೇಕು ವಾಡಿಕೆಯಾಗಿ, 99 ಮಿಲಿಮೀಟರ್ ಮಾತ್ರ ಆಗಿದೆ. ಇದು 46%, ಶೇಕಡ 46ರಷ್ಟು ಕೊರತೆ ಆಗ್ತಾ ಇದೆ ಇವಾಗ. ನಿನ್ನೆ ಸಾಯಂಕಾಲದವರೆಗೂ ನೋಡಿದಾಗ ನಮ್ಗೆ ನಿನ್ನೆ ರಿಪೋರ್ಟ್ ಪ್ರಕಾರ 46% ಕೊರತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇದೆ. ಎಷ್ಟಾಗ್ಬೇಕಿತ್ತು? 182 ಮಿಲಿಮೀಟರ್ ಆಗ್ಬೇಕಾಗಿತ್ತು ನಿನ್ನೆವರೆಗೂ. 99 ಮಿಲಿಮೀಟರ್ ಆಗಿರೋದಷ್ಟೇ. ಇನ್ನು 46% ಶೇಕಡವಾರು ಕೊರತೆ ಆಗಿದೆ. ವಾಡಿಕೆಗೆ ಹೋಲಿಸಿದಾಗ ಸುಮಾರು 46% ಕಡಿಮೆ ಇದೆ, ಕೊರತೆ ಇದೆ. ಅದ್ರಲ್ಲೂ ಮುಖ್ಯವಾಗಿ ನಮ್ಗೆ ಏನು ಜಲಾಶಯಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಜಲಾಶಯಗಳ ನೀರಿನ ಕೊರತೆ ನೋಡಿದಾಗ ಅಲ್ಲಿ ಯಾಕೆ ಇಷ್ಟೊಂದು ಕೊರತೆ ಆಗಿದೆ ಅಂದ್ರೆ, ಒಟ್ಟಾರೆ ನಮ್ಗೆ ಮಲೆನಾಡು ಭಾಗದಲ್ಲಿ ಮಳೆ ಕೊರತೆ 62ರಷ್ಟು ಇದೆ ಈ ವರ್ಷ. ಶೇಕಡ 62ರಷ್ಟು ಕೊರತೆ ಇರೋದ್ರಿಂದ ನಮ್ಮ ಜಲಾಶಯಗಳಿಗೆ ಏನು ಒಳಹರಿವು ಬರಬೇಕಾಗಿತ್ತು ಅದು ಇಲ್ಲಿಯವರೆಗೂ ಸಹ ಬಂದಿಲ್ಲ. ಇದು ಬಹಳ ಕನ್ಸರ್ನ್ ಇರುವಂತ ಇದು. ಕರಾವಳಿ ಭಾಗದಲ್ಲಿ ಸತ್ಯ 57% ಮಳೆ ಕೊರತೆ ಇರೋದನ್ನ ಕಾಣ್ತೀವಿ. ಇದು ಫಸ್ಟ್ ಟೈಮ್ ಈ ತರ ನಮ್ಗೆ ಕರಾವಳಿ ಮತ್ತೆ ಮಲೆನಾಡಲ್ಲಿ ಇಷ್ಟಿಷ್ಟು ಪರ್ಸೆಂಟ್, ಶೇಕಡ 60% ಜಾಸ್ತಿ ಕೊರತೆ ಇರೋದು ಈ ವರ್ಷನೇ ಮೊದಲೇದಾಗಿ ಅಂತ ಹೇಳ್ಬೋದು ನಾವು. ಈಗ ಈ ಕೃಷಿ ಮಾಡುವಂತ ರೈತರು ಮಳೆಯನ್ನೇ ನಂಬಿ ಕೃಷಿ ಮಾಡುವಂತ ರೈತರ ಪಾಡೇನು ಅಂತ ಹಾಗಾದ್ರೆ? ಈಗಾಗ್ಲೇ ನಮ್ಗೆ ನಿಮಗೆ ಗೊತ್ತಿರೋ ಹಂಗೆ ಕರ್ನಾಟಕದಲ್ಲಿ ಸುಮಾರು 68% ಕೃಷಿ ಮಳೆ ಆಶ್ರಿತ ಭೂಮಿ ಇರೋದು ನಮ್ಮಲ್ಲಿ. ಕೇವಲ ಬರೇ 32% ಮಾತ್ರ ಇರಿಗೇಷನ್ ಸಿಗ್ತದೆ. ಆದ್ರೆ ಇರಿಗೇಷನ್ ಸಿಗ್ಬೇಕಾದ್ರೂ ಮಳೆ ಬೇಕು, ಅಲ್ಲಿ ನೀರ್ ಬರ್ಬೇಕು ಅಂದ್ರೆ. ಈ ವರ್ಷ ಏನು ಇಲ್ಲಿವರೆಗೂ ಮಳೆ ಆಗಿತ್ತು, ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಮಳೆ ಆಯ್ತು ಉತ್ತರ ಕನ್ನಡ ಆ ಭಾಗದಲ್ಲಿ, ಈಗಾಗಲೇ ಅಲ್ಲಿನೂ ಕಡಿಮೆ ಆಗಿದೆ. ಬಟ್ ಈಗ ಮುನ್ಸೂಚನೆ ನೋಡಿದಾಗ ನಿನ್ನೆಯಿಂದ ಸ್ವಲ್ಪ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದೆ ಮಾನ್ಸೂನು. ಮುಂದಿನ ದಿನದಲ್ಲಿ ಸಹ ಕೆಲವು ಉತ್ತರ ಒಳನಾಡಿನ ಕೆಲವು ಭಾಗಗಳಲ್ಲಿ ಮತ್ತೆ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಇನ್ನು 4-5 ದಿವಸ ಸ್ವಲ್ಪ ಮುಂಗಾರು ಚುರುಕುಗೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇದೆ ರಾಜ್ಯ. ಈ ಬಾರಿ ಮಳೆಯ ಕೊರತೆ ಕಾಡ್ಲಿಕ್ಕೆ ಕಾರಣ ಏನು ಸರ್? ಇದು ಮುಖ್ಯ ಕಾರಣ, ಇದು ನಾವು ಏನು ಈ ವರ್ಷ ಎಲ್ನಿನೋ ಇಯರ್ ಅಂತ ಏನ್ ಕರಿತೀವಿ. ಎಲ್ನಿನೋ ಇಯರ್ ಅಂದ್ರೆ ಈಕ್ವಟೋರಿಯಲ್ ಪೆಸಿಫಿಕ್ ಓಷನ್ ನಲ್ಲಿ ಸೀ ಸರ್ಫೇಸ್ ಟೆಂಪರೇಚರ್ಸ್ ಏನು ಸಮುದ್ರದ ಉಷ್ಣಾಂಶ ವಾಡಿಕೆಗಿನ 5 ಡಿಗ್ರಿಗಿನ ಜಾಸ್ತಿ ಇದ್ದಾಗ ಅದನ್ನ ಎಲ್ಲಿನೋ ಅಂತೀವಿ. ಅವಾಗ ಏನಾಗ್ತದೆ, ಅಲ್ಲಿ ಎಲ್ಲಿನೋ ಇದ್ದಾಗ ಟೆಂಪರೇಚರ್ ಜಾಸ್ತಿ ಇದ್ದಾಗ ಟ್ರೇಡ್ ವಿಂಡ್ಸು ಆ ಕಡೆಯಿಂದ ಈ ಕಡೆ ಬರೋ ಬದಲು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದಾವೆ, ಅಮೆರಿಕನ್ ಕಡೆ. ಅದರಿಂದ ನಮ್ಗೆ ಮಾನ್ಸೂನ್ ಬಹಳ ಎಫೆಕ್ಟ್ ಆಗ್ತಾ ಇದೆ ಈ ವರ್ಷ. ಇದು ಮೊದಲೇ ತಿಳಿದಿತ್ತು ನಮ್ಗೆ, ಇವಾಗ ಅಂತ ಅಲ್ಲ, ಫೆಬ್ರವರಿಯಲ್ಲಿನೇ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇತ್ತು, ಅವಾಗಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ. ಇವಾಗ ಏನು ಇಲ್ಲ, ಈಗ ನಮ್ಗೆ ಏನು ಮಳೆ ಬರ್ತದೆ ಅದಕ್ಕೆ ತಕ್ಕಂತ ಬೆಳೆಗಳನ್ನ ಹಾಕೊಬೇಕು. ಜಾಸ್ತಿ ನೀರು ಉಣಿಸುವ ಪದ್ಧತಿ ಬೆಳೆಗಳು ಇವೆಲ್ಲ ಬೆಳಿಬಾರ್ದು ವರದಲ್ಲಿ. ಓಕೆ, ಈಗ ಮುಂಗಾರು ಮಳೆಯ ಒಂದು ಅಭಾವ ಕಾಡ್ತಾ ಇದೆ. ಅಟ್ಲೀಸ್ಟ್ ಹಿಂಗಾರು ಮಳೆ ಆದ್ರೂ ಆಗುತ್ತಾ ಹೇಗೆ ಅಂತ? ಇಲ್ಲ, ಹಿಂಗಾರು ಬೆಳೆಗೂ ಈ ವರ್ಷ ಆಗುವ ಸಾಧ್ಯತೆಗಳು ಈಗ ನಮ್ಗೇನು ಮಾಹಿತಿ ಇದೆ ಅದ್ರ ಪ್ರಕಾರ ನೋಡಿದಾಗ ಹಿಂಗಾರು ಸಹ ಸಾಕಷ್ಟು ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾದ್ರೆ ಈ ವರ್ಷ ಹೆಚ್ಚಿನ ಮಳೆಯ ನಿರೀಕ್ಷೆ ಮಾಡೋದೇ ಬೇಡ ಅಂತೀರಾ ರೈತರು?
ಹೌದು ಹೌದು ಹೌದು. ಓಕೆ, ಕೇಂದ್ರ ಹೆಚ್ಚಿನ ಸರ್ಕಾರ ಬೆಳೆ- ಒಂದ್ ಕಡೆ ಹೇಳ್ತಾ ಇತ್ತು ದೀರ್ಘಾವಧಿಯ ಬೆಳೆಗಳನ್ನು ಬೆಳಿಬೇಡಿ, ಅಲ್ಪಾವಧಿಯ ಬೆಳೆಗಳನ್ನು ಬೆಳಿ ಅಂತ, ಬೆಳೀರಿ ಅಂತ ಆಯಾ ರಾಜ್ಯಗಳಿಗೆ ಸೂಚನೆ ಕೊಡ್ತಾ ಇತ್ತು, ರೈತರಿಗೆ ಮೆಸೇಜ್ ಕೊಡಿ ಅಂತ. ಹಾಗಾಗಿ ರೈತರಿಗೆ ನೀವೇನ್ ಕಿವಿ ಮಾತು ಹೇಳ್ತೀರಾ ಸರ್ ಈಗ? ಈಗಾಗ್ಲೇ ಕೇಂದ್ರ ಸರ್ಕಾರ ಹೇಳಿದಂಗೆ ಈಗ ದೀರ್ಘಾವಧಿ ಬೆಳೆ ಬೆಳಿಬಾರ್ದು, ಅಲ್ಪಾವಧಿ ಬೆಳೆ. ಅದ್ರಲ್ಲೂ ಈ ಬರಕ್ಕೆ ಯಾವ್ದು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆ ಆ ಕ್ರಾಪ್, ಮಿಲೆಟ್ಸ್ ಅಂತ ಏನ್ ಕರಿತೀವಿ ನಾವು, ಅಂತ ಕ್ರಾಪ್ಸ್ನೇ ಬೆಳಿಬೇಕು. ಬರಕ್ಕೆ ತುತ್ತಾಗ್ದಂಗೆ ಎಷ್ಟೋ ಒಂದಷ್ಟು 50% 60% ಪ್ರೊಡಕ್ಷನ್ ಬರುವಂತ ಕ್ರಾಪ್ಸ್ನೇ ಬೆಳೆದ್ರೆ ನೀರು ಕಡಿಮೆ ಉಣಿಯುವ ಬೇಕಾಗುವ ಬೆಳೆಗಳು ಬೆಳಿಬೇಕು. ಕರೆಕ್ಟ್ ಕರೆಕ್ಟ್. ಆಮೇಲೆ ಒಂದ್ ಕಡೆ ಜಲಾಶಯಗಳಲ್ಲಿ ನೀರು ಬರಿದಾಗ್ತಾ ಇದೆ, ಈಗ ಕೃಷಿಗೆ ನೀರು ಸಿಗ್ತಾ ಇಲ್ಲ, ಇನ್ನು ಕುಡಿಯೋದಕ್ಕೂ ಕೂಡ ನೀರು ಸಿಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಲ್ಲ ಅಂತ ರಾಜ್ಯದಲ್ಲಿ. ಕುಡಿಯೋ ನೀರಿಗೆ ಯಾಕಂದ್ರೆ ಈಗ ನಮ್ಗೆ ಏನು ಈಗ ವಾಟರ್ ಪಾಲಿಸಿ ಅಂತ ಏನಿರ್ತದೆ, ಎಂಟೈರ್ ವರ್ಲ್ಡ್ ಅಲ್ಲಿ ಇರೋ ಪಾಲಿಸಿ, ಅದು ಇಲ್ಲೇ ಕೇವಲ ಇಂಡಿಯಾದಲ್ಲ ಕರ್ನಾಟಕದಲ್ಲ. ಫಸ್ಟ್ ಪ್ರಯಾರಿಟಿ ಯಾವತ್ತು ಡ್ರಿಂಕಿಂಗ್ ವಾಟರ್ ಕೊಡ್ಬೇಕು ಅಂತ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಆಯಾ ಪ್ರದೇಶದಲ್ಲಿ ಆಯಾ ಅದಕ್ಕೆ ತಕ್ಕಂತೆ ಅವರು ರೂಪಿಸ್ಬೇಕಾಗ್ತದೆ, ಬೇರೆ ಬೇರೆ ಇದ್ರ ಮೇಲೆ ರೂಪಿಸ್ಬೇಕಾಗ್ತದೆ. ಈ ವರ್ಷ ಅಫ್ಕೋರ್ಸ್ ನಮ್ಗೆ ಈಗಾಗ್ಲೇ ನಮ್ಗೇನು ಡ್ಯಾಮ್ಗಳಲ್ಲಿ ನೀರು ಬಹಳ ಕಡಿಮೆ ಇರೋದ್ರಿಂದ ಡ್ರಿಂಕಿಂಗ್ ವಾಟರ್ ಸತ್ಯನೂ ಸಹ, ಕುಡಿಯುವ ನೀರು ಸಹ ಅಭಾವ ಪರಿಸ್ಥಿತಿ ಬರುವ ಸಾಧ್ಯತೆಗಳಿದೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಕುಡಿಯುವ ನೀರು ಏನ್ ಬರ್ತದೆ ಎಲ್ಲ ಸಿಟಿಗಳಿಗೆ ಆಗಿರ್ಬೋದು, ಹಳ್ಳಿಗಳೆಲ್ಲ ಎಲ್ಲೆಲ್ಲಿ ನೀರ್ ಇರ್ತದೆ ಅಲ್ಲಿ ಈಗ್ಲಿಂದಾನೇ ಕಟ್ಟುನಿಟ್ಟಾಗಿ ನಾವು ಅಭಾವ ಇರೋದ್ರಿಂದ ಆ ಉಪಯೋಗ ಬಳಕೆ ಏನ್ ಮಾಡ್ತೀವಿ ಅದರಲ್ಲಿ ಬಹಳ ಕಟ್ಟುನಿಟ್ಟಕ್ಕೆ ವಹಿಸ್ಬೇಕಾಗ್ತದೆ. ಜಾಸ್ತಿ ನೀರು ಪೋಲ್ ಮಾಡಬಾರ್ದು. ಎಲ್ಲೆಲ್ಲಿ ಟ್ಯಾಪ್ಗಳು ಸುಮ್ನೆ ಹಳ್ಳಿಗಳಲ್ಲಿ ನೀರುಗಳು ಹೋಗ್ತಾ ಇರ್ತವೆ, ಸಿಟಿಗಳಲ್ಲಿ ಸಹ ಈ ಕಾರುಗಳು ತೊಳೆಯೋದು, ನೀರುಗಳು ಅವು ಸುಮ್ನೆ ವೇಸ್ಟ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಈಗ್ಲಿಂದಾನೇ ಕಟ್ಟುನಿಟ್ಟಾದ ಒಂದು ಪದ್ಧತಿ ಅಳವಡಿಸ್ಕೊಂಡ್ರೆ ಮಾತ್ರ ಮುಂದಿನ ದಿನದಲ್ಲಿ, ಇನ್ನು ಇವಾಗೆಲ್ಲ ನಮ್ಗೆ ಇವಾಗ ನೀರಿನ ಕೊರತೆ ಗೊತ್ತಾಗ್ತಿರೋದು, ಮುಂದಿನ ಬೇಸಿಗೆಯಲ್ಲಿ ನಮ್ಗೆ ಅದ ನೀರಿನ ಕೊರತೆ ಅಂದ್ರೆ ಏನು ಅಂತ ತಿಳ್ಕೊಳೋದು ಮುಂದಿನ ಬೇಸಿಗೆಯಲ್ಲಿ. ಬಹುಶಃ ನಾವು ಬೇಸಿಗೆನಲ್ಲಿ ಮಾತ್ರ ನೀರಿನ ಅಭಾವ ಎಷ್ಟು ಮಟ್ಟಿಗೆ ಕಾಡುತ್ತೆ ಅಂತ ನೋಡ್ತಿದ್ವಿ, ಆದ್ರೆ ಈಗ ಮುಂಗಾರು ಶುರುವಾಗಿ ಹಿಂಗಾರು ಸಂದರ್ಭದಲ್ಲಿ ಕೂಡ ಈ ವರ್ಷ ಪೂರ ಮಳೆನೇ ಸರಿಯಾಗಿ ಆಗೋದಿಲ್ಲ ಅಂತಂದಾಗ ಇದು ಬಹುಶಃ ಈ ಮುಂದಿನ ಬೇಸಿಗೆವರೆಗೂ ಕೂಡ ಹೀಗೆ ಕಾಡುತ್ತೆ ಅಂತ ಆಯ್ತು. ಹಾಗಾದ್ರೆ ಮುಂದಿನ ಮುಂಗಾರುವರೆಗೂ ಆಮೇಲೆ ಸರ್ ಇನ್ನೊಂದೇನಂತಂದ್ರೆ, ಒಬ್ರು ರೈತರು ಮಾತಾಡ್ತಿದ್ರು, ಕಾವೇರಿ ಕೊಳ್ಳದ ರೈತರು ಹೇಳ್ತಾ ಇದ್ರು, ಸರ್ ಈಗ ಮೈಸೂರಿನ ಅಂದ್ರೆ KRS ಜಲಾಶಯದ ನೀರನ್ನ ರಾಮನಗರ ಇರಬಹುದು, ಮೈಸೂರು, ಮಂಡ್ಯ ಮತ್ತು ಬೆಂಗಳೂರಲ್ಲೂ ಕೂಡ ನಾವು ಬಳಸ್ತಿದ್ದೀವಿ, ಬೆಂಗಳೂರಿಗರೂ ಬಳಸ್ತಿದ್ದಾರೆ. ಬೆಂಗಳೂರಲ್ಲಿ ಇರಬರ ಕೆರೆನೆಲ್ಲ ಮುಚ್ಕೊಂಡು ಲೇಔಟ್ ಮಾಡಿದ್ದಾರೆ. ಸೊ ಕೆರೆಗಳನ್ನು ಉಳಿಸ್ಕೊಂಡಿದ್ರೆ, ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಾರೆ, ಅವರ ಸಿದ್ಧಾಂತಗಳನ್ನು ಒಬ್ರು ಫಾಲೋ ಮಾಡೋದಿಲ್ಲ, ಅವ್ರ ಕೆರೆಗಳನ್ನು ಎಷ್ಟು ನಿರ್ಮಾಣ ಮಾಡಿದ್ರು ಅನ್ನೋ ತಮಗೂ ಗೊತ್ತಿದೆ. ಸೊ ಆ ಕೆರೆಗಳನ್ನೆಲ್ಲ ಉಳಿಸ್ಕೊಂಡಿದ್ರೆ ಇಡೀ ಬೆಂಗಳೂರು ನೀರು ಒದಗಿಸಬಹುದಿತ್ತಲ್ಲ ಸರ್, ಕುಡಿಯೋ ನೀರು. ಅಲ್ಲ, ಬಹಳ ಒಳ್ಳೆ ಮಾತಾಡಿದ್ದಾರೆ ರೈತರಾದ್ರೂ ಅಷ್ಟು ಮಟ್ಟಿಗೆ ಮಾತಾಡಿರೋದು ಬಹಳ ಇದು. ಅವ್ರು ಇರೋ ಫ್ಯಾಕ್ಟ್ ಹೇಳಿರೋದು, ಅವರು ಯಾಕಂದ್ರೆ ಅನುಭವಿಸ್ತಾ ಇದ್ದಾರೆ, ಅವ್ರ ರೈತರು ಅನುಭವಿಸ್ತಾ ಇದ್ದಾರೆ. ಈ ಕೆರೆಗಳೆಲ್ಲ ನಾವು 86 ಕೆರೆಗಳು ಒಟ್ಟಾರೆ ನಮ್ಗೆ ಇತ್ತೀಚಿನ ಒಂದು 70 ವರ್ಷದಲ್ಲಿ 86 ಕೆರೆಗಳನ್ನ ನಾವು ನಾಶ ಮಾಡಿ ಅದ್ರ ಲೇಔಟ್ಗಳು, ಬಸ್ ಸ್ಟ್ಯಾಂಡ್ಗಳು ಅವು ಇವು ಮಾಡ್ಕೊಂಡಿದೀವಿ. ಅವನ್ನೆಲ್ಲ ಉಳಿಸ್ಕೊಂಡು ಇನ್ನೂ ಬೇರೆ ಬೇರೆ ಸೋರ್ಸ್ಗಳನ್ನ ಅವಲಂಬಿಸಿದ್ರೆ ಚೆನ್ನಾಗಿತ್ತು. ಈಗ ಏನಾಗಿದೆ ಅಂದ್ರೆ ಮುಂದಿನ ದಿನದಲ್ಲಿ ಎಂಟೈರ್ KRS ನ ಬೆಂಗಳೂರಿಗೆ ತರಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ ಶ್ರೀನಿವಾಸ್ ರೆಡ್ಡಿ ಅವರೇ. ಹವಾಮಾನ ತಜ್ಞರು ಮಾತಾಡ್ತಾ ಇದ್ರು, 146 ವರ್ಷಗಳ ಇತಿಹಾಸದಲ್ಲಿ ಮಹಾಘೋರ ಒಂದು ಅಭಾವ, ನೀರಿನ ಅಭಾವ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದೆ. ಮುಂದಿನ ವರ್ಷದ ಮುಂಗಾರಿನವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಾವು ಕಾಣಬಹುದು ಅಂತ ಹೇಳ್ತಾ ಇದ್ರು ಹವಾಮಾನ ತಜ್ಞರು. ಈಗೆಲ್ಲೋ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮುಂಗಾರು ಚುರುಕು ಪಡೆದಿರಬಹುದು, ಆದರೆ ಮಳೆ ಅಭಾವ ಕಾಡುವುದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ನೋಡಿ, ಅವರು ಹೇಳ್ತಾರೆ ಏಪ್ರಿಲ್ ನೋಡಿ ಈ ಸಂದರ್ಭದಲ್ಲಿ 182 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ಆಗಿರೋದು 99 ಮಿಲಿಮೀಟರ್ ಮಳೆ ಮಾತ್ರ. ಅಂದರೆ ಶೇಕಡವಾರು 46ರಷ್ಟು ಮಳೆಯ ಕೊರತೆ ಕಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಂಗಾರಿನ ಮಳೆ ಆಗಲ್ಲ ಅಂತಂದರೆ ಹಿಂಗಾರಾದರೂ ಆಗುತ್ತಾ, ಅದೂ ಆಗೋದಿಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. ಬೇಸಿಗೆಯಲ್ಲಿ ಎದುರಿಸ್ತಾ ಇದ್ದಂಥ ನೀರಿನ ತತ್ವಾರ ಈಗಿನಿಂದಲೇ ಶುರುವಾಗುತ್ತೆ, ಮುಂದಿನ ಬೇಸಿಗೆ ಹೊತ್ತಿಗೆ ವಿಪರೀತ ತಾರಕಕ್ಕೆ ಇರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದ್ದು, ಮತ್ತು ರೈತರಿಗೆ ಕಿವಿ ಮಾತು ಹೇಳ್ತಾ ಇದ್ರು, ದೀರ್ಘಾವಧಿ ಬೆಳೆಯನ್ನು ದಯವಿಟ್ಟು ಬೆಳಿಬೇಡಿ, ಅಲ್ಪಾವಧಿಯ ಬೆಳೆಯನ್ನು ಮಾತ್ರ ಬೆಳೀರಿ ಅಂತ ಮನವಿ ಕೂಡ ಮಾಡಿಕೊಂಡ್ರು ಹವಾಮಾನ ತಜ್ಞರಾದ ಶ್ರೀನಿವಾಸ್ ರೆಡ್ಡಿ.